ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರನ್ನ ಇವತ್ತು ಕರೆದಿರೋ ವಿಚಾರ, ಮಂಡ್ಯ ಜಿಲ್ಲಾ ಹಾಸ್ಪಿಟ್ಲು ಮತ್ತು ಮಂಡ್ಯ ಜಿಲ್ಲಾ ವೈದ್ಯ ಕಾಲೇಜಿನಲ್ಲಿ ನಡೀತಾರಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ದಿನಚರಿ ಬೆಳಿಗ್ಗೆ ಅಂದರೆ ಪೇಪರ್ ಟಿವಿಯಲ್ಲಿ ನೋಡಿದ್ದೀವಿ. ಈಗಾಗಲೇ ಕೆಲವು ಹಿರಿಯ ಮುಖಂಡರುಗಳು, ರೈತ ಮುಖಂಡರುಗಳು, ಅಹೋರಾತ್ರಿ ಮತ್ತು ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರ್ತಾವೆ ನೋಡ್ತಾ ಇದ್ದೀವಿ. ಅದರಿಂದಾಗಿ ಏನು ಈ ಮಂಡ್ಯ ವಿಮ್ಸ್ ಜಿಲ್ಲಾ ಆರೋಗ್ಯ ಕೇಂದ್ರದ ಅಧಿಕಾರಿಗಳಾದಂಥ ನರಸಿಂಹ ಸ್ವಾಮಿಯವರು ನನಗೂ ಮೊನ್ನೆ ಹೋದ ವಾರ ಒಬ್ಬರು ದಲಿತ ಕುಟುಂಬದವರು ಫೋನ್ ಮಾಡಿದರು. ಅಲ್ಲಿ ಹಾಸ್ಪಿಟಲ್ ಡಾಕ್ಟ್ರು ನರಸಿಂಹಯ್ಯನವರು ಹೇಳಿದ್ರಂತೆ ತಗೊಳ್ಳೋದೊಳಗೆ ಪೇಷಂಟ್ಗಳನ್ನ. ಆಮೇಲೆ ನಾನು ಆಗ್ತಾನೆ ಸಡನ್ಲಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದೆ. ಜಿಲ್ಲಾಧಿಕಾರಿಗಳು ತೆಗಲಿಲ್ಲ. ಆಮೇಲೆ ವಾಪಸ್ ಮಾಡಿದ್ರು ಜಿಲ್ಲಾಧಿಕಾರಿಗಳೇ ವಿಚಾರ ಅಂತ. ಹಿಂಗೆ ಸರ್, ಜಿಲ್ಲಾ ಹಾಸ್ಪಿಟ್ಲಲ್ಲಿ ನರಸಿಂಹಮೂರ್ತಿಯವರು ಹೇಳಿದ್ರೆ ತಗೊಳ್ಳೋದಂತಲ್ಲ ಹಾಸ್ಪಿಟ್ಲಿಗೆ, ಬಡವರು ಹಾಸ್ಪಿಟ್ಲ್ ಬರೋ ಸಾರ್ವಜನಿಕರ ಹಾಸ್ಪಿಟ್ಲಿಗೆ, ಸರ್ಕಾರಿ ಹಾಸ್ಪಿಟ್ಲಿಗೆ. ನರಸಿಂಹಯ್ಯವ್ರದ್ದು ಯಾವಾಗ ಖಾಸಗಿ ಹಾಸ್ಪಿಟ್ಲ್ ಆಯಿತು, ಮಂಡ್ಯ ವಿಮ್ಸ್ ಹಾಸ್ಪಿಟ್ಲ್ ಅಂತೇಳಿ ನಾನು ಕೇಳಿದೆ. ಇಲ್ಲ ಗೌಡ್ರೆ, ನಾನು ಹೇಳ್ತೀನಿ, ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಅದೇ ಥರವಾಗಿ ಮಾಡಿದ್ರು. ಆಮೇಲೆ ನಾನು ನರಸಿಂಹಯ್ಯವರು ನನಗೆ ಫೋನ್ ಮಾಡಿದರೆ ಎತ್ತಿಲ್ಲ ಫೋನು. ಎದುರುಗಡೆ ಹೋಗಿ ಮಾತಾಡಬೇಕು ಮಾಧ್ಯಮದವ್ರು ಕರ್ಕೊಂಡು ಅಂತೇಳಿ. ಇವತ್ತು ಕೆ ವಿ ಶಂಕರೇಗೌಡರು ನಮ್ಮಲ್ಲಿಲ್ಲ. ಈ ಜಿಲ್ಲೆಯ ಕಟ್ಟಾಳದಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ ಒಂದು ಜಿಲ್ಲೆಯಲ್ಲಿ ಈ ರೀತಿ ಭ್ರಷ್ಟಾಚಾರ ಮತ್ತು ಏನು ದಲಿತರ ಮೇಲೆ ದೌರ್ಜನ್ಯ, ಹಾಸ್ಪಿಟ್ಲಿಗೆ ಹೋದಂಥ ದಲಿತ ಜನಾಂಗಕ್ಕೆ, ಇನ್ಫ್ಲೂಯೆನ್ಸ್ ಇರೋರಿಗೆ, ಶಕ್ತಿವಂತರಿಗೆ ಒಂಥರ, ಬಡವ್ರಿಗೆ ಒಂಥರ ಮಾಡೋವಂಥದ್ದಾದರೆ ಈ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಪಿಟ್ಲ ಇಲ್ಲ ಖಾಸಗಿ ಹಾಸ್ಪಿಟ್ಲ ಜೊತೆಗೆ ಈಗಾಗಲೇ ನೋಡಿದೆ 3.5 ಕೋಟಿ ರೂಪಾಯಿ ಮೆಡಿಷನ್ನ ಪ್ರೈವೇಟ್ ಕಂಪ್ನಿಲಿ ತಗೊಬಂದು 7 ಕೋಟಿ 8 ಕೋಟಿನ ಬಿಲ್ ಮಾಡ್ಕೊಂಡು ಅದು ನೋಡಿದ್ದೀನಿ. ಆಮೇಲೆ ಜೊತೆಗೆ ಈ ಡಿ ಗ್ರೂಪ್ ಅವ್ರನ್ನ ಇದೇ ನರಸಿಂಹಸ್ವಾಮಿಯವರ ನೇತೃತ್ವದಲ್ಲಿ ಡ್ರೈವರ್ಗಳು ಏಜೆಂಟ್ರು ಮಾಡ್ಕೊಂಡು, ಕೆಲವು ಡಾಕ್ಟ್ರುಗಳನ್ನ ಏಜೆಂಟ್ರು ಮಾಡ್ಕೊಂಡು ಮಂಡ್ಯದಲ್ಲಿ ವಿಮ್ಸ್ ಹಾಸ್ಪಿಟ್ಲನ್ನು ದುರ್ಬಳಕೆ ಮಾಡ್ತಾ ತಾವೆಲ್ಲ ನೋಡಿದ್ದೀವಿ. ಅದರಿಂದಾಗಿ ಯಾಕೆ ಇತ್ತೀಚೆಗೆ ನಮ್ಮ ಜಿಲ್ಲೆ ಈ ಮಟ್ಟಕ್ಕೆ ಆಯ್ತೈತೆ, ಜಿಲ್ಲಾಡಳಿತದ ಮೇಲೆ ನಮಗೆ ಗೌರವ ಇದ್ದು ಅಂತ ಒಬ್ಬರು DC ನಿಷ್ಠಾವಂತ ಗೌರವಿತ ಒಬ್ಬರು ಜಿಲ್ಲಾಧಿಕಾರಿಗಳಿದ್ದು, ಇದೇ ಜಿಲ್ಲೆಯವರಾದಂಥ ಕೃಷಿ ಸಚಿವರು, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಂಥ ಜಿಲ್ಲೆಯಲ್ಲಿ ಏನಾಗಿದೆ ಜಿಲ್ಲಾಡಳಿತಕ್ಕೆ? ಯಾಕೆ ಕಣ್ಮುಚ್ಚಿ ಕೂತಿದೆಯಾ? ದಯಮಾಡಿ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಇದರಲ್ಲಿ ಯಾರು ತಪ್ಪಿಸ್ತವ್ರೆ ಅವ್ರನ್ನ ಅಮಾನತು ಮಾಡಿ, ನೊಂದಂಥ ಬಡ ಪೇಷಂಟ್ಗಳಿಗೆ ನೀಟಾಗಿ ಸೌಲಭ್ಯ ಕೊಡುವಂಗೆ, ಸರ್ಕಾರಿ ಸವಲತ್ತು ಏನಿದೆ ಅದನ್ನು ಒದಗಿಸ್ಕೊಡುವಂಗೆ ಈ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ, ಈ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ಏನು ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅದನ್ನು ಕೇಳಿ ಎಲ್ಲ ದಲಿತ ಪರ ಮತ್ತು ಕನ್ನಡ ಪರ ರೈತ ಸಂಘಟನೆ, ಕರ್ನಾಟಕ ರಾಜ್ಯ ರೈತ ಬಣ ಇವತ್ತೇನು ಕನ್ನಡ ಪರ ಮತ್ತು ದಲಿತ ಸಂಘಟನೆ ಮತ್ತು ಅಲ್ಪಸಂಖ್ಯಾತರ ಒಳಗೂಡದಂಗೆ DC ಕಚೇರಿಯನ್ನು ಮುತ್ತಿಗೆ ಹಾಕಿ ಒಂದು ಸರ್ಕಾರಕ್ಕೆ ಒಂದು ಸಂದೇಶನ ಕಳಿಸ್ಬೇಕಾಗತ್ತೆ ಅಂತ ಹೇಳ್ತೀನಿ. ಕೂಡಲೇ ಈ ಜಿಲ್ಲಾಡಳಿತ ಕೂಡಲೇ ಯಾರು ತಪ್ಪಿಸಸ್ತವ್ರೆ ಅವ್ರನ್ನ ಅಮಾನತ್ಗಿಟ್ಟು ಕೂಡಲೇ ಇವ್ರು ಯಾರು ತಪ್ಪಿಸಸ್ತ್ರ ಅವ್ರು ಕಂಡುಹಿಡಿದು ಅವ್ರಿಗೇನು ಪನಿಷ್ಮೆಂಟ್ ಆಗಬೇಕು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಇಡೀ ವಿಧಾನಸೌಧದಲ್ಲಿ ಒಂದು ಸೆಷನಲ್ಲಿ ಮಂಡ್ಯ ಜಿಲ್ಲೆ ಏನಿವತ್ತು ಈ ಹಿಂದೆ ಮೊನ್ನೆ ತುರ್ತಾಗಿ ನಡೆದಂಥ ವಿಧಾನಸಭೆಯಲ್ಲಿ ಏನು ಸೆಷನಲ್ಲಿ ಅಬಕಾರಿ ಇಲಾಖೆ ಕರ್ಮಕಾಂಡ ಆಡ್ತು, ಅದೇ ರೀತಿಯಾಗಿ ವಿಮ್ಸ್ ಹಾಸ್ಪಿಟ್ಲಿಯ ಕರ್ಮಕಾಂಡವನ್ನು ಬೀದಿಗೆ ತರಬೇಕಾಗುತ್ತೆ ಅಂತ ನಾನು ಇದ್ರ ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು.
IBB.